SM ಕೃಷ್ಣ ಅವ್ರನ್ನ ಭೇಟಿ ಮಾಡಬೇಕು ಅಂತ ಬಂದರು. SM ಕೃಷ್ಣ ಅವ್ರಿಗೆ ಅವ್ರನ್ನ ಭೇಟಿ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ. ನನ್ನ ಭೇಟಿ ಮಾಡಿದ್ರು. SM ಕೃಷ್ಣ ಅವ್ರು ನೀನು ಭೇಟಿ ಮಾಡಿದ್ರು. ಆಗ September 11 ಇನ್ಸಿಡೆಂಟ್ ಆಗಿತ್ತು. ಯು ನೋ ದ ಟ್ವಿನ್ ಟವರ್ ಬ್ಲಾಸ್ಟ್, September 11 ಇನ್ಸಿಡೆಂಟ್ ಆಗಿತ್ತು. ಆಗ ಅಂಬಾಸಿಡರ್ ಬಂದು ಈ ಸ್ಪೆಂಡ್ ಅಬೌಟ್ 6-7 hours ವಿತ್ ಮೀ. ಬಂದು ಅನೇಕ ವಿಚಾರಗಳನ್ನು ಹಂಚ್ಕೊಂಡ್ರು. ನನ್ನ ಕೇಳಿದ್ರು, ನೀನೇನು ಬಿಸ್ನೆಸ್ ಮಾಡ್ತಾ ಇದೀಯ ಅಂತ ಕೇಳಿದ್ರು. ನಾನು ಹೇಳಿದೆ, ನಾನು ಹಳ್ಳಿಯಿಂದ ಬಂದಿದ್ದೀನಿ, ಇಲ್ಲಿ ನಮ್ಮೂರಲ್ಲಿ ನಮ್ಮ ಜಮೀನೆಲ್ಲ ಕಲ್ಲಿದೆ, ಗ್ರಾನೈಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಈಗ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿದೆ ಅವ್ರಿಗೆ. ಸೊ ಅದಕ್ಕೆ ನಾನು ಹೇಳಿದೆ, ಚಾರಿಟಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಕೊನೆಗೆ ಅವ್ರು ಹೇಳಿದ್ರು, ನೋಡಿ ಇದಾದ್ಮೇಲೆ ಇದು ಬೆಂಗಳೂರು ಏನಾಗ್ತದೋ ನನಗೆ ಗೊತ್ತಿಲ್ಲ, ನ್ಯೂಯಾರ್ಕಿನ್ನ ಈ ಬೆಂಗಳೂರಿಗೆ ಬಹಳ ಹೆಚ್ಚಿಗೆ ಶಕ್ತಿ ಬರ್ತದೆ. ನಾವು ಪ್ರಪಂಚದ ಅನೇಕ ಜಾಗದಲ್ಲಿ ಆಫ್ಟರ್ ದಿಸ್ ನಮ್ಮ ಏಷ್ಯಾಲಿ ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಇಲ್ಲಿ ನಾವು ಕೊನೆಗೆ ಎಲ್ಲ ಕಡೆ ಹುಡುಕಿ ಕೊನೆಗೆ ಇಂಡಿಯಾಗೆ ಬಂದಿದ್ದೀವಿ. ನಾವು ವಿ ಆರ್ ಲುಕಿಂಗ್ ಅಟ್ ಇಂಡಿಯಾಲಿ ಸರ್ವೆ ಕಂಡಕ್ಟ್ ಮಾಡ್ದೋ. ವಿ ಕಂಡಕ್ಟೆಡ್ ಡೆಲ್ಲಿ ಬಗ್ಗೆ ಚಿಂತೆ ಮಾಡ್ದೋ, ಮುಂಬೈ ಬಗ್ಗೆ ಚಿಂತೆ ಮಾಡ್ದೋ, ಚೆನ್ನೈ ಬಗ್ಗೆ ಚಿಂತೆ ಮಾಡ್ದೋ, ಹೈದ್ರಾಬಾದ್ ಬಗ್ಗೆ ಚಿಂತೆ ಮಾಡ್ದೋ, ಬೆಂಗಳೂರು ಬಗ್ಗೆ ಚಿಂತೆ ಮಾಡ್ದೋ. ಮುಂಬೈ ವೆದರ್ ಕಲ್ಚರ್ ಅಲ್ಲೊಂದು ರೀತಿ ಇದೆ, ಡೆಲ್ಲಿಲಿ ವೆದರ್ ಕಲ್ಚರ್ ಒಂದು ರಥ ಇದೆ, ಚೆನ್ನೈಗೆ ಹೋದ್ರೆ ಅಲ್ಲಿ ವೆದರ್ ಒಂದು ರೀತಿ ಇದೆ, ಅಲ್ಲಿ ಪೊಲಿಟಿಕಲ್ ಕಲ್ಚರ್ ಬೇರೆ ಇದೆ. ಹೈದ್ರಾಬಾದ್ಗೆ ಹೋದೋ ಅಲ್ಲಿನೆಲ್ಲ ಲೆಕ್ಕ ಹಾಕ್ದೋ, ಅಲ್ಲಿ ಮೈನಾರಿಟೀಸು ಮತ್ತೊಂದು ಇಶ್ಯೂಸ್ ಎನಿ ಟೈಮ್ ಏನು ಬೇಕಾದ್ರೂ ಕ್ರಾಪ್ ಅಪ್ ಆಗ್ಬೋದು ಅನ್ನೋದೊಂದು ಭಯ ಇದೆ. ಅಲ್ಟಿಮೇಟ್ಲಿ ನಾವು ನೋಡಿದಾಗ ಇಲ್ಲಿ ಎಜುಕೇಷನ್ನು, ಇಲ್ಲಿ ಕ್ವಾಲಿಟಿ, ಇಲ್ಲಿ ಮಕ್ಕಳು, ಇಲ್ಲಿ ವೆದರು, ಇಲ್ಲಿ ಕಲ್ಚರು ಇಡೀ ಭಾರತದ ಎಲ್ಲೂ ಇಲ್ಲ. ಸೊ ವಿ ಡಿಸೈಡೆಡ್ ಬ್ಯಾಂಗ್ಳೂರ್ ಟು ಬಿ ದ ಬೆಸ್ಟ್ ಪ್ಲೇಸ್. ಅಂದರೆ ನಿಮ್ಮಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಬಾಲ್ಡ್ವಿನ್ ಇರ್ಬೋದು, ಸೆಂಟ್ ಜೋಸೆಫ್ ಇರ್ಬೋದು, NPS ಇರ್ಬೋದು, ಯಾವುದೇ ಆಗಲಿ, ಇಲ್ಲಿ ನೀವು ಮಾಡಿರೋಂಥ ಕ್ವಾಲಿಟಿ ಕ್ರಿಯೇಷನ್ ಆಫ್ ಎಜುಕೇಷನ್ ನೀವು ಸ್ಟ್ಯಾಂಡರ್ಡ್ ಮಾಡಿದಾರ. ನಾನು ನಿಮ್ಮ ಗೌರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಗೊಂದು 10 ಇಂಟರ್ನ್ಯಾಷನಲ್ ಸ್ಕೂಲ್ಸ್ನ ನೀವು ಇಲ್ಲಿ ಪ್ರಾರಂಭ ಮಾಡಿ ಸಾಕು. ನಾವು ಕೊನೆಗೆ ಇನ್ನೇನು ಬೇಡ, ನಮ್ಮ ಮಕ್ಕಳು ಇಲ್ಲಿ ಬರೋರಿಗೆ ಒಳ್ಳೆ ಎಜುಕೇಷನ್ ಸಿಕ್ಕಿದ್ರೆ ಸಾಕು, ಆ ಕ್ವಾಲಿಟಿ ಎಜುಕೇಷನ್ ಸಿಕ್ಕಿದ್ರೆ ಸಾಕು. ಇಲ್ಲಿರುವಂಥ ಹ್ಯೂಮನ್ ರಿಸೋರ್ಸಸ್, ಇಲ್ಲಿರುವಂಥ ಕಲ್ಚರ್ ಇಡೀ ಪ್ರಪಂಚದಲ್ಲಿ ಬೇರೆ ಭಾರತದಲ್ಲಿ ಎಲ್ಲೂ ಇಲ್ಲ. ನಿಮ್ಮ ಭಾರತದಿಂದಂತ ಎಲ್ಲ ತಯಾರಾದಂಥ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ಮ್ಯಾಥಮೆಟಿಷಿಯನ್ಸ್ ಇರ್ಬೋದು, ಹ್ಯೂಮನ್ ರಿಸೋರ್ಸಸ್ ಯಾರೇ ಆಗಲಿ, ನರ್ಸಿಂಗ್ ಇರ್ಬೋದು, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ. ನಮ್ಮಲ್ಲಿ ಯೂನಿವರ್ಸಿಟಿಲಿ ಎಲ್ಲ ದೊಡ್ಡ ದೊಡ್ಡವ್ರು ಇರ್ಬೋದು, ನಮ್ಮ ಯುರೋಪಿಯನ್ಸ್ ಇರ್ಬೋದು, ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಬಟ್ ಸೆಕೆಂಡ್, ಥರ್ಡ್, ಫೋರ್ತ್ ದಿ ಬೆಸ್ಟ್ ಡಾಕ್ಟರ್ಸ್, ಲೆಕ್ಚರರ್ಸ್, ಎಲ್ಲ ಪ್ರೊಫೆಸರ್ಸ್ ಎಲ್ಲ ಕೂಡ ಇಂಡಿಯನ್ಸ್ ಇದ್ದಾರೆ. ಸೊ ಇಂಡಿಯನ್ ಕಲ್ಚರ್ ಇಸ್ ದ ವೆರಿ ಬಿಗ್ಗೆಸ್ಟ್ ಕಲ್ಚರ್ ಅಂಡ್ ಇದೆ. ಸೊ ಅದಕ್ಕೆ ನಾವು ನಿಮ್ಮನ್ನೆಲ್ಲ ಆಯ್ಕೆ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಡಿಸೈಡೆಡ್ ಬ್ಯಾಂಗ್ಳೂರ್ ಟು ಬಿ ದಿ ಬೆಸ್ಟ್ ಬೇಸ್ ಅಂಡ್ ಆಲ್ ದಿ Fortune 500 countries ವಾಂಟ್ ಟು ಸೆಟ್ಲ್ ಇನ್ ಬ್ಯಾಂಗ್ಳೂರ್. ದಟ್ ಈಸ್ ವಾಟ್ ಐ ಹ್ಯಾವ್ ಸೀನ್. ನಾನು ಯಾಕೆ ಹೇಳ್ತಾ ಇದ್ದೀನಿ, ನೀವು ಎಲ್ಲ ಶಿಕ್ಷಣ ವೃತ್ತಿಯನ್ನ ತಾವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಶಿಕ್ಷಣ ನಮ್ಮ ಮಕ್ಕಳನ್ನ ತಯಾರು ಮಾಡುತ್ತಾ ಇದ್ದೀರಿ. ನಮ್ಮ ಇಲ್ಲಿರುವಂಥ ಮಕ್ಕಳಿಗೆ ಒಳ್ಳೆ ಕಲ್ಚರ್ನ ಕೊಟ್ಟಿದ್ದೀರಿ. ಸೊ ಅದಕ್ಕೆ ಈ ಸಂದರ್ಭದಲ್ಲಿ ನಿಮಗೆ ಈ ಸಂಸ್ಥೆಗಳು ಒಂದು ಇತಿಹಾಸ ಇದೆ. 100s of years ದಿಸ್ ಇನ್ಸ್ಟಿಟ್ಯೂಷನ್. ನಮ್ಮ ಬಿಷಪ್ ಅವರು ಅನೇಕ ವಿಚಾರಗಳನ್ನು ಹೇಳಿದ್ರು, ಜೀಸಸ್ ಅವರು ಮಾತಾಡಿದಂಥ ವಿಚಾರಗಳನ್ನು ಹೇಳಿದ್ರು, ಧರ್ಮದ ಬಗ್ಗೆ ಮಾತಾಡಿದಂಥ ವಿಚಾರ ಬಗ್ಗೆ ಹೇಳಿದ್ರು, ಮಾನವೀಯತೆ ಬಗ್ಗೆ ಮಾತಾಡಿದಂಥ ವಿಚಾರಗಳಿದ್ರು. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಇದೇ ನಮ್ಮ ಜೀಸಸ್ ಅವರು ಇವತ್ತು ಮಾನವೀಯತೆ ಬಗ್ಗೆ, ಧರ್ಮದ ಬಗ್ಗೆ, ನೀನು ಯಾರಿಗೂ ಕೂಡ ದ್ವೇಷ ಮಾಡಬೇಡ ಅಂತ ಇವತ್ತು ನಮಗೆ ಎಲ್ಲ ಧರ್ಮದಲ್ಲಿ ಯಾವುದೇ ಧರ್ಮ ನೀವು ತೆಗೆದುಕೊಡಿ ಆ ದೃಷ್ಟಿಯಲ್ಲಿ ಹೋಗ್ತಾನೆ. ಸೊ ದೇವರು ನಮ್ಗೊಂದು ಕೊಟ್ಟಿದ್ದಾರೆ. ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಬಟ್ ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನೀನು ಮಾನವನಾಗಿ ನಮ್ಗೆ ಸಿಕ್ಕದಂತ ಅವಕಾಶ, ನಿಮ್ಗೆ ಸಿಕ್ಕದಂತ ಅವಕಾಶದಲ್ಲಿ ಏನ್ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅದು ಮಾತ್ರ ಈ ಸಂದರ್ಭದಲ್ಲಿ ಉಳ್ಕೊಳ್ತದೆ. ಆ ದೃಷ್ಟಿಯಿಂದ ತಾವೆಲ್ಲ ಆಗ್ಬೇಕು. ಈಗ ನೀವು ಮಕ್ಕಳಿಗೆ ಪಾಠ ಮಾಡ್ತೀರಿ, ಮಕ್ಕಳು ಅನೇಕ ವಿಚಾರಗಳ ಮಾಡ್ತಾರೆ.
ಕನಸನ್ನ ಕಾಣ್ತಾರೆ. ನಾನು ಕೆಲವು ಸಂದರ್ಭದಲ್ಲಿ ಹೇಳಿದೆ, ಯು ರಿಮೆಂಬರ್ 4D ಇನ್ ಯುವರ್ ಲೈಫ್. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದ ಡ್ರೀಮ್. ಆಗ ಮಾತ್ರ ಈ ಸಮಾಜದಲ್ಲಿ ಒಂದು ದೊಡ್ಡ ಯಶಸ್ಸಾಗ್ತದೆ. ಸೊ ಹಂಗೆ ನಾವು ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ, ಸಂಸ್ಥೆಗಳ ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ, ನಮ್ಮ ಬದುಕಿನಲ್ಲಿ ಡಿಸಿಪ್ಲಿನ್ ಇರಲ್ಲ ಅಂದ್ರೆ, ನಾವು ಕನ್ಸು ಕಾಣಲಿಲ್ಲ ಅಂತಂದ್ರೆ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಎಲ್ಲ ಅನೇಕ ವಿಚಾರಗಳನ್ನ, ನಮ್ಮ ಮಕ್ಕಳ ಏನು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ, ಯಾಕೆಂದ್ರೆ ಈಗ ಹೊಸ ಯುಗದಲ್ಲಿ ಇದ್ದೀವಿ. ಹೊಸ ಯುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಮೊನ್ನೆ ನಾನು ಟೆಕ್ ಸಮಿಟ್ ಅಲ್ಲಿ ಇದ್ದೆ. ಎಲ್ಲ ವರ್ಲ್ಡ್ ದೊಡ್ಡ ದೊಡ್ಡ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅವರೆಲ್ಲ ಬಂದಿದ್ರು. ಕೊನೆಗೆ ಅವ್ರು ಹೇಳ್ತಿದ್ರು, DK AI ವಿಲ್ ಟೇಕ್ ಓವರ್ ಎವ್ರಿಥಿಂಗ್ ಅಂತೇಳಿ. ಹಿಂದೆನೂ ಕೂಡ ಕಂಪ್ಯೂಟರ್ಸ್, ಈಗ ನನಗೂ ಕಂಪ್ಯೂಟರ್ ಆಪರೇಟ್ ಮಾಡಕ್ ಬರಲ್ಲ, ಯಾಕೆಂದ್ರೆ ಪಾಸ್ಟ್ ದಟ್ ಏಜ್. ನಾನು ಕಲಿಯಕ್ಕೆ ಹೋಗ್ಲಿಲ್ಲ, ನಾನು ಬರೀ ದಿನ ಬೆಳಗ್ಗೆ ರಾಜಕಾರಣ ಆಗೋಯ್ತು. ಬಟ್ ಕಂಪ್ಯೂಟರ್ ಬಂದಾಗ ನಮ್ಗೆ ಕೊನೆಗೆ ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ತದೆ ಅಂತ ಅಂತಿತ್ತು. ಈಗ ತಿರ್ಗಾ ಅದು ಕೂಡ ಬೆಳೀತಾ ಇದೆ. ಸೊ ಈಗ ಹೊಸ ಏಜ್ಗೆ ಬರ್ತಾ ಇದೀವಿ. ಈಗ ಮಕ್ಕಳನ್ನ ನೀವು ಬಹಳ ಹುಷಾರಾಗಿ ಯೋಚನೆ ಮಾಡಬೇಕು. ಈ ಹೊಸ ಯುಗದಲ್ಲಿ ಬಂದಾಗ ಮಕ್ಕಳು ಡಿವಿಯೇಷನ್ ಆಗ್ಬೇಕು. ಯಾಕೆಂದ್ರೆ ನೀವೆಲ್ಲ ಸ್ಕೂಲ್ ಮಕ್ಕಳನ್ನ, 10ನೇ ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜ್ವರೆಗೂ ಕೂಡ ಮಕ್ಕಳನ್ನ ತಯಾರು ಮಾಡ್ತಾ ಇದ್ವಿ. ಈ ದೃಷ್ಟಿಯಲ್ಲಿ ಅವರ ಬದುಕಿನಲ್ಲಿ ಯಾವುದೂ ಕೂಡ ಬದಲಾವಣೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನ ತಯಾರು ಮಾಡ್ಬೇಕು. ಏಕೆಂದ್ರೆ ನೀವು ತಯಾರು ಮಾಡಂತೂ ಈ ದೇಶಕ್ಕೆ ಆಸ್ತಿನ, ನಿಮ್ಮ ಕುಟುಂಬದ ಆಸ್ತಿನ. ಆದ್ರಿಂದ ನಿಮ್ಮ ಪ್ರತಿಯೊಂದು ನಡತೆಯಲ್ಲೂ ಕೂಡ ಪ್ರತಿಯೊಬ್ಬ ಟೀಚರ್ಸ್ ಏನು ನೀವು ಇರ್ತೀರಿ, ನೀವು ಪ್ರತಿಯೊಂದು ವಿಚಾರದಲ್ಲಿ ತಮ್ಮ ಆಚಾರ ವಿಚಾರ, ನಿಮ್ಮ ಬದುಕಿನಲ್ಲೂ ಕೂಡ ಯು ಶುಡ್ ಬಿ ಸೆಟ್ ಎನ್ ಎಕ್ಸಾಂಪಲ್ ಇನ್ ಯುವರ್ ಲೈಫ್. ಯಾಕೆಂದ್ರೆ ಕೊನೆಗೆ ತಂದೆ ತಾಯಿ ಬಗ್ಗೆ ನಂಬಿಕೆ ಇರುವುದಿಲ್ಲ ಒಂದು ಮಗುಗೆ, ಬಟ್ ಯು ವಿಲ್ ಬಿಲೀವ್ ವಾಟ್ ದಿ ಟೀಚರ್ ಸೆಡ್. ದಟ್ ಇಸ್ ವಾಟ್ ಯು ಶುಡ್ ಲೈಕ್. ನನಗೊಂದು ಬಹಳ ಸಂತೋಷ ಬಂದ ತಕ್ಷಣ ನನ್ನ ಕೈಯಲ್ಲಿ ಈ ಜ್ಯೋತಿನ ಬೆಳೆಸಿದ್ರಿ. ಐ ಜಸ್ಟ್ ರಿಮೆಂಬರ್ ಎ ಡೇ ವೆನ್ ಐ ವಾಸ್ ಹ್ಯಾಡ್ ಗಾನ್ ಟು ಫ್ರಾನ್ಸ್. ನಾನು ಪ್ಯಾರಿಸ್ಗೆ ಹೋಗಿದ್ದೆ. ಪ್ಯಾರಿಸ್ಗೆ ಹೋಗಿ ಒಂದು ಕಾನ್ವನಿಕೇಶನ್ ಹೋಗಿದ್ದೆ. ಆಸ್ ಎ ಡೆಲಿಗೇಟ್ ಹ್ಯಾಡ್ ಗಾನ್ ದೇರ್. ಹೋದಂಥ ಸಂದರ್ಭ ನಾನು ಹಿಂಗೆ ಕೆಳಗಡೆ ಕೂತಿದ್ದೆ. ಸೊ ಅವರು ನನಗೆ ಸ್ಟೇಜ್ ಮೇಲೆ ಕರೆದ್ರು. ಒಬ್ಬ ಮಂತ್ರಿ ಬಂದಿದ್ದಾರೆ ಕರ್ನಾಟಕದಿಂದ. ಯು ಶುಡ್ ನಾಟ್ ಸಿಟ್, ಲೆಟ್ ಅಸ್ ಕಮ್ ಆನ್ ದಿ ಸ್ಟೇಜ್ ಅಂತ ಹೇಳಿದ್ರು. ನಾನು ಇಲ್ಲ ಡೆಲಿಗೇಟ್ ಆಗಿ ಬಂದಿದ್ದೆ, ನೋ ಪ್ರಾಬ್ಲಮ್ ಅಂತ ಹೇಳಿದೆ. ಇಲ್ಲ ನೋ ಯು ಶುಡ್ ಪ್ಲೀಸ್ ಕಮ್ ಅಂತಂದ್ರು. ಹೋದಾಗ ಹಂಗೆ ಕೂತ್ಕೊಂಡೆ. ದಟ್ ವಾಸ್ ಸಪೋಸ್ ಟು ಬಿ ಮೈ ಬರ್ತ್ಡೇ ಅವತ್ತು. ನಾನು ಯಾವತ್ತೂ ನನ್ನ ಬರ್ತ್ಡೇ ಬಗ್ಗೆ ಯೋಚನೆ ಮಾಡಿದವನಲ್ಲ. ಇದಕ್ಕಿದ್ದಂಗೆ ಆರ್ಗನೈಸರ್ಸ್ ಬಂದು ಸ್ಟೇಜ್ ಮೇಲೆ ಒಂದು ಕೇಕ್ ತಂದಿಟ್ರು. ಇದೇನಪ್ಪ ಇದು ಅಂತೇಳಿ ನನಗೆ ಸ್ವಲ್ಪ ಮುಜುಗರ ಆಯಿತು. ಕೊನೆಗೆ ಅಲ್ಲಿ ನಾವು ಹೋದಾಗ ಸಾಮಾನ್ಯವಾಗಿ ನಮ್ಮ ವೀಸಾ, ನಮ್ಮ ಪಾಸ್ಪೋರ್ಟ್ ಎಲ್ಲ ಕೊಟ್ಟಿರ್ತೀವಲ್ಲ, ಆ ಡೇಟ್ ಇರ್ತದೆ. ಸೊ ಆಗ ಅನೌನ್ಸ್ ಮಾಡ್ತಾ ಇದ್ರು, ಮಿಸ್ಟರ್ DK ಶಿವಕುಮಾರ್ ಈಸ್ ಎನ್ ಯಂಗ್ ಲೀಡರ್, ಈಸ್ ಎ ಮಿನಿಸ್ಟರ್ ಇನ್ ಕೃಷ್ಣ ಗೌರ್ಮೆಂಟ್, ಬಟ್ ಹಿ ಆಸ್ ಎ ಚೇರ್ಮನ್. ಯಾವುದೋ ಒಂದು ಸಂಸ್ಥೆಗೆ ಚೇರ್ಮನ್ ಆಗಿ ಹೋಗಿದ್ದೆ ನಾನು. ಯಾವುದು ವೇರ್ ಹೌಸಿಂಗ್ ಬಗ್ಗೆ ಚೇರ್ಮನ್ ಆಗಿ ಹೋಗಿದ್ದೆ. ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, DK ಶಿವಕುಮಾರ್, ಇಟ್ ಈಸ್ ಸಪೋಸ್ ಟು ಬಿ ಇಸ್ ಬರ್ತ್ಡೇ, ಲೆಟ್ ಅಸ್ ಆಲ್ ಎಂಜಾಯ್ ಇಸ್ ಇದು ಅಂತ ಹೇಳ್ಬಿಟ್ಟು ತಂದು ಒಂದು ಕೇಕ್ ಇಟ್ರು. ನನಗೆ ಮುಜುಗರ, ಒಂದ್ ಕಡೆ ಸಂತೋಷ. ನನ್ನ ಮನೇಲಿ ಯಾವತ್ತು ನಾನು ಬರ್ತ್ಡೇ ಮಾಡ್ಕೊಳ್ಳಿಲ್ಲ. ನಮ್ಮ ಅಪ್ಪ ಅಮ್ಮನ ನಾನು ಹಳ್ಳಿಯಿಂದ ಬಂದವ್ ನಾನು. ಸೊ ಒಂದ್ಸರಿ ಖುಷಿನೂ ಆಗ್ತಿತ್ತು, ಒಂದ್ಸರಿ ಮುಜುಗರನೂ ಆಗ್ತಾ ಇತ್ತು. ಆಯ್ತು ಅಂತ ಸುಮ್ಮನೆ ಇದೆ. ಕೇಕ್ ಇಟ್ರು. ಆಮೇಲೆ ಅಲ್ಲಿ ಆಗ ನಂಗೆ 41-42 ವಯಸ್ಸಿದ್ದಾಗ, 39 ಎಷ್ಟೋ ಇತ್ತು, ಅಲ್ಲಿ ಇಟ್ಟು ಅದನ್ನ ಹಾಕ್ಬಿಟ್ಟು ಕೊನೆಗೆ ಕೇಕ್ ಮೇಲೆ ಒಂದು ಇದನ್ನ ಹಚ್ಸಿದ್ರು, ಕ್ಯಾಂಡಲ್ ಹಚ್ಸಿದ್ರು. ಒಂದು ಇದನ್ನ ಹಚ್ಬಿಟ್ಟು 39 ಇದನ್ನ ಉರ್ಬಿ ಅಂತೇಳಿ ಅಂದ್ರು. ನಾನು ಉಪ್ಪು ಅಂತ ಉರ್ಬೋಣ ಅಂತ ಹೋದೆ. ಯಾರೋ ಹಿಂದೆಯಿಂದ ಯಾರೊಬ್ಬ ಜರ್ಮನ್ ಅವನಂತೆ, ಅವ್ನು ನಿಂತ್ಕೊಂಡು ಸ್ಟಾಪ್ 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 ಅಂತಿದ್ದ. ಏನಪ್ಪ, ನಾವೇನೋ ನಮ್ಮ ಹಳ್ಳಿಲಿ ಭಾಷಣ ಮಾಡ್ಬೇಕಾದ್ರೆ ಬೆಂಗಳೂರು ಕೆಲವರು ಜೈಕರ ಆಗ್ತಾರೆ, ಕೆಲವರು ಮೊಟ್ಟೆ ಹೊಡಿತಾರೆ, ಕೆಲವರು ಕಲ್ಲು ಹೊಡಿತಾರೆ. ಇಲ್ಲಿ ಯಾವನ ಬಂದ್ಬಿಟ್ಟು ಸ್ಟಾಪ್ 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 ಅಂತ ಹೇಳ್ತಾವನಲ್ಲ, ಏನ್ ಸಮಾಚಾರ ಅಂತ ನಾನು ಕೇಳಿದೆ. ಆಮೇಲೆ ಇವರು ಆರ್ಗನೈಸರ್ಸ್ ಬಂದ್ರು. ವಾಟ್ ಇಸ್ ದಿ ಪ್ರಾಬ್ಲಮ್ ಅಂತ ಕೇಳಿದ್ರು. ಅದಕ್ಕೆ ಅವನು ಹೇಳ್ದ, ಅವನು ಯಾರೋ ಹಿಂದೆಗಡೆ ನಿಂತ್ಕೊಂಡು, ದಿ ಜೆಂಟಲ್ಮನ್ ಈಸ್ ಫ್ರಮ್ ಇಂಡಿಯಾ, ಇಂಡಿಯನ್ ಕಲ್ಚರ್ ಇಸ್ ಟು ಲಿಟ್ ದಿ ಲ್ಯಾಂಪ್, ನಾಟ್ ಟು ಆಫ್ ದಿ ಲ್ಯಾಂಪ್ ಅಂತ ಹೇಳಿದ್ರು. ಸೊ ಹಂಗೆ ನಾನು ಈ ಜ್ಯೋತಿನ ಬಹಳ ಸಂತೋಷದಿಂದ, ನಾನು ನಮ್ಮ ಬಿಷಪ್ ಡಾಕ್ಟರ್ ರವಿಕುಮಾರ್ ಅವರು ಬಹಳ ಸಂತೋಷದಿಂದ ಈ ಜ್ಯೋತಿನ ಬೆಳಗಿಸಿದ್ದೇವೆ ಹೊರತು ನಾವು ಆರ್ಸಕ್ ಹೋಗಿಲ್ಲ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಶ್ಚ ದೀಪ ಜ್ಯೋತಿ ಪ್ರಕಾಶ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ,
ಆರೋಗ್ಯವಂತರಾಗ್ಲಿ, ಐಶ್ವರ್ಯವಂತರಾಗ್ಲಿ ಅಂತ ಬಹಳ ಸಂತೋಷದಿಂದ ಈ ಜ್ಯೋತಿನ ಬೆಳೆಸಿದ್ದೇನೆ. ಯಾಕೆಂದ್ರೆ ಇತ್ತೀಚಿನ ದಿನದಲ್ಲಿ ನಮ್ಮ ಮಕ್ಕಳುಗಳು ಬರ್ತಡೇ ಆಗ್ಬೇಕಾದ್ರೆ ಉಫ್ ಅಂತ ಆರಿಸ್ತಾರೆ. ಆರ್ಸೋದಲ್ಲ, ಈ ಜ್ಯೋತಿನ ಬೆಳೆಸ್ಬೇಕು, ಕ್ಯಾಂಡಲ್ನ ಬೆಳೆಸ್ಬೇಕು, ಲಿಟ್ ಮಾಡಬೇಕು, ಅದೇ ಕತ್ತಲಿಂದ ಬೆಳಕಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಕ್ಯಾಂಡಲ್ನ. ಸೊ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಈ ಕ್ಯಾಂಡಲ್ನ ಬೆಳೆಸ್ಬೇಕೇ ಹೊರ್ತು, ಜ್ಯೋತಿ ಬೆಳೆಸ್ಬೇಕೇ ಹೊರ್ತು ಜ್ಯೋತಿನ ಆರಿಸಬಾರ್ದು. ಕ್ಯಾಂಡಲ್ ಶುಡ್ ನಾಟ್ ಬಿ ಆಫ್, ಇಟ್ ಶುಡ್ ಬಿ ಲಿಟ್ ಅನ್ನೋ ಒಂದು ಸಂದೇಶವನ್ನ ನಾನು ಈ ಸಂದರ್ಭದಲ್ಲಿ, ಈ ಕ್ರಿಸ್ಮಸ್ ಪವಿತ್ರವಾದಂಥ ಸಂದರ್ಭದಲ್ಲಿ, ಮಾನವೀಯತೆಯೇ ಇದ್ದಂಥ ಒಬ್ಬ ದಿವಂತ ಇನ್ನ ಅವರ ಬದುಕು ಶಾಶ್ವತವಾಗಿ ಇವತ್ತು ಉಳ್ಕೊಂಡಿದೆ, ಶಾಶ್ವತವಾಗಿ ಉಳ್ಕೊಂಡಿದೆ. ಸೊ ಅದರಿಂದ ನಮ್ಮ ಏನು ನಮ್ಮ ಅನಿಲ್ ಕುಮಾರ್ ಬಿಷಪ್ ಸಾಹೇಬರು ಅವರು ಏನು ನಮಗೆ ಈ ಜ್ಯೋತಿ ನಾವಿಬ್ರು ಸೇರಿ ಇವತ್ತು ಬೆಳೆಸಿದ್ದೇವೆ. ಅದಕ್ಕೆ ಈ ಸಂದರ್ಭದಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ನಾವಿಬ್ರು ಜ್ಯೋತಿನ ನಾವು ಬೆಳೆಸಿದ್ದೇವೆ. ಆ ಜ್ಯೋತಿ ಇಡೀ ಸಂಸ್ಥೆ ಅಲ್ಲ, ಕರ್ನಾಟಕ ಸರ್ಕಾರ ಮತ್ತು ಶಿಕ್ಷಣ ಬೆಂಗಳೂರು, ನಾನು ಫಸ್ಟ್ ಈ ವರ್ಷ ಕ್ರಿಸ್ಮಸ್ ಸೆಲೆಬ್ರೇಷನ್ ನಲ್ಲಿ ಇವತ್ತು ನಾನು ಪಾಲ್ಗೊಂಡಿದ್ದೇನೆ. ಸೊ ದಿಸ್ ಲೈಟ್ ವಿತ್ ದಿ ಪೊಲೀಸ್ ಕಮಿಷನರ್ ವಿಲ್ ಲಿಟ್ ಎವ್ರಿ ಸಿಟಿಸನ್ ಆಫ್ ದಿ ಸ್ಟೇಟ್ ವಿತ್ ಜಾಯ್, ಪೀಸ್ ಅಂಡ್ ಹ್ಯುಮ್ಯಾನಿಟಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ನಾವು ಸೇರಿದ್ದೀವಿ. ಒನ್ಸ್ ಐ ಥಿಂಕ್ ಒಂದು 25-30 ವರ್ಷದಿಂದ ನಾನು ಮಿನಿಸ್ಟರ್ ಇದ್ದಾಗ ಕೃಷ್ಣ ಟೈಮಲ್ಲಿ ರತನ್ ಟಾಟಾ ಮೀಟ್ ಮಾಡಕ್ಕೆ ಕಳಿಸಿದ್ರು, ನನ್ನ ಹೋಗಿದ್ದೆ. ಅವರು ನಾನು ಹೇಳಿದೆ, ನೀವು ಬಂದು ಏರ್ಪೋರ್ಟ್ನ ನೀವು ಮಾಡಬೇಕು ಅಂತ ಹೇಳಿದೆ. ಅದಕ್ಕೆ ಏನೇನೋ ಸ್ವಲ್ಪ ಡಿಸ್ಕಷನ್ ಆಯಿತು. ಕೊನೆಗೆ ಯಾರು ಮಾಡೋದು, ಏನು ಮಾಡೋದು, ಯಾರು ಕೊಡೋದು ಅಂತೇಳಿ ನಾನು ಪ್ಲಾನಿಂಗ್ ಮಿನಿಸ್ಟರ್, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದಾಗ ಅವರು ಕೊನೆಗೆ ಏನೋ ಇಲ್ಲ ಅಂದ್ರೆ, ಬಟ್ ಅವ್ರು ಒಂದು ಅಡ್ವೈಸ್ ಮಾಡಿದ್ರು ನನಗೆ, ಡಿ.ಕೆ. ಯಾರು ಒಬ್ರು ಕೈಯಲ್ಲಿ ಮಾಡೋಕ್ಕಾಗಲ್ಲ ಈ ಏರ್ಪೋರ್ಟ್ನ, 2-3 ಜನ ಸೇರಿಸ್ಬೇಕು ಅಂದ. ಯಾಕೆ ಅಂತಂದು ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದ್ರೆ, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ಯು ಕ್ಯಾನ್ ವಾಕ್ ಅಲೋನ್, ಇಫ್ ಯು ವಾಂಟ್ ಟು ವಾಕ್ ಫಾರ್ ವಾಕ್ ಟುಗೆದರ್ ಅಂತ ಹೇಳಿದ್ರು. ಹಂಗೆ ಯಾರೇ ಆಗಲಿ, ಇವತ್ತು ನಾನು ಸರ್ಕಾರ ಆಗಲಿ, ನೀವಾಗಲಿ, ನಿಮ್ಮ ಮಕ್ಕಳಾಗ್ಲಿ, ಯಾರೇ ಆಗಲಿ, ಬಹಳ ದೂರದ ಆಲೋಚನೆ ಮಾಡಿದ್ರೆ ಒಟ್ಟಾಗಿ ನಾವು ಕೆಲಸ ಮಾಡಬೇಕು. ಇವತ್ತು ನನ್ನನ್ನ ಯುನೈಟೆಡ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಕರೆಸಿದ್ದೀರಿ. ವಾಟ್ ಇಸ್ ಯುನೈಟೆಡ್? ಯೂನಿಟಿ ಇಸ್ ಸ್ಟ್ರೆಂತ್. ಯುನೈಟೆಡ್ ಅಂದ್ರೆ ಒಬ್ಬರಲ್ಲ, ಜಾಯ್ನಿಂಗ್ ಟುಗೆದರ್, ದಟ್ ವಾಸ್ ದಿ ಬಿಗಿನಿಂಗ್. ಯೂನಿಟಿ, ಯುನೈಟೆಡ್. ಹಂಗೆ ಯುನೈಟೆಡ್ ಕ್ರಿಸ್ಮಸ್ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತ ಅಂದ್ರೆ ಜೊತೆಗೆ ಸೇರಿ ನಾವು ಕೆಲಸ ಮಾಡಬೇಕು, ಯುನೈಟೆಡ್ ಆಗಿ ಕೆಲಸ ಮಾಡಬೇಕು, ಯುನಿಟಿ ಆಗಿ ಸೆಲೆಬ್ರೇಷನ್ ಮಾಡಬೇಕು. ಸೊ ಹಂಗೆ ಇವತ್ತು ಯುನೈಟೆಡ್ ಕ್ರಿಸ್ಮಸ್ ಸೆಲೆಬ್ರೇಷನ್ ನ ಈ ಬಾಲ್ಡ್ವಿನ್ ಸಂಸ್ಥೆಗೆ ನಾನು ಬಂದು ಬಹಳ ಸಂತೋಷದಿಂದ ಇವತ್ತು ಬಂದು ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಸೊ ಬೆಂಗಳೂರಿನಲ್ಲಿ ಇವತ್ತು ನಮ್ಮ ಪೊಲೀಸ್ ಕಮಿಷನರ್ ಅವರು ಕೂಡ ಕರೆಸಿದ್ದೀರಿ. ಬಹಳ ಚೆನ್ನಾಗಿ ಇವತ್ತು ಶಾಂತಿಯಿಂದ ಬೆಂಗಳೂರು ಇದೆ, ಆದಷ್ಟು ನಿಯಂತ್ರಣ ಮಾಡ್ತಾ ಇದ್ವಿ. ಇಟ್ ಇಸ್ ಎ ವೆರಿ ಡಿಫರೆಂಟ್ ಕಲ್ಚರ್ ಬೆಂಗಳೂರಲ್ಲಿ ಪ್ರಾರಂಭ ಆಗಿದೆ. 25 lakh ಇಂಜಿನಿಯರ್ಸ್, IT professionals have started working here. 2 lakh foreign passport holders are in Bangalore. ಎಂಪ್ಲಾಯ್ಮೆಂಟ್ಗೋಸ್ಕರ ಇಲ್ಲಿರೋಂಥ ಹ್ಯೂಮನ್ ರಿಸೋರ್ಸಸ್ಸು, ಇಲ್ಲಿರೋಂಥ ಕ್ವಾಲಿಟಿ ಎಜುಕೇಷನ್ನು, ಇಲ್ಲಿರೋಂಥ ಹೆಲ್ತ್ ಕೇರ್ಗೆ, ಬೆಂಗಳೂರು ಇಲ್ಲಿರೋಂಥ ವೆದರ್ಗೆ ಜನ ರಶ್ ಆಗ್ತಾ ಇದ್ದಾರೆ. ನಾವು ವಿ ಆರ್ ಅಬ್ಸರ್ವಿಂಗ್ ಎವ್ರಿ ಒನ್. ಹಿಂದೆ ಮಿನಿಸ್ಟರ್ ಆಗಿದ್ದಾಗ 70 ಲಕ್ಷ ಇತ್ತು ಜನಸಂಖ್ಯೆ, ಇವತ್ತು 25 years ಬ್ಯಾಕ್. ಅಗೇನ್ ಅದೇ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಇದ್ದೀನಿ ನಾನು, ಇವತ್ತು ಅಗೇನ್ ಇಟ್ ಈಸ್ 1.4 crores. ನಾವು 1.4 crores ಸೀಮಂತ್ ಕುಮಾರ್ ಕೇಳಿ 1.3 crores ವೆಹಿಕಲ್ ಇದೆ. ಅದೇ ರೋಡು ಬಿಲ್ಡಿಂಗ್ ನ ಹೊಡೆದಾಕಕ್ಕಾಗಲ್ಲ. ಟನಲ್ ಮಾಡೋಣ ಅಂತ ಇದ್ದೀನಿ, ಅದಕ್ಕೆ ಬಹಳ ವಿರೋಧ ಮಾಡ್ತಾ ಇದ್ದಾರೆ. ಫ್ಲೈಓವರ್ ಮಾಡೋಣ ಅಂತಿದ್ದೀನಿ, ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಬಟ್ ಏನೇನೋ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆಲ್ಲ ನಾನು ಹಿಂದೆ ಮುಂದೆ ನೋಡಲ್ಲ. ಏನ್ ಮಾಡ್ಬೇಕು, ಏನ್ ಯೋಚನೆ ಇದೋ ಜನರಿಗೋಸ್ಕರ, ನನಗೋಸ್ಕರ ಮಾಡ್ತಾ ಇದ್ದೀನ. ಆಲ್ಮೋಸ್ಟ್ 112 kilometers ಹೊಸ ಫ್ಲೈಓವರ್ಗೆ ಯೋಜನೆ ಹಾಕಿದ್ದೀನಿ, ಟನಲ್ಗೆ ಯೋಜನೆ ಮಾಡಿದ್ದೀನಿ, ಡಬಲ್ ಡಕ್ಕರ್ಗೆ ಯೋಚನೆ ಮಾಡಿದ್ದೀನಿ. ಬಟ್ ಸ್ಟಿಲ್ ವಿ ಆರ್ ಕಮಿಟೆಡ್. ಯಾರಿಗೋಸ್ಕರ? ನನಗೋಸ್ಕರ ಅಲ್ಲ. ಇಟ್ ಈಸ್ ಫಾರ್ ದ ಫ್ಯೂಚರ್ ಆಫ್ ಬ್ಯಾಂಗ್ಳೂರ್. ದಿ ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ಒಂದ್ಸತಿ ಏರ್ಪೋರ್ಟ್ ಇನಾಗ್ರೇಷನ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಿದ್ರು. ಅವ್ರು ಹೇಳಿದ್ರು, ಒಂದು ಕಾಲ ಇತ್ತು, ದಿ ವರ್ಲ್ಡ್ ಲೀಡರ್ಸ್ ಫಸ್ಟ್ ಯೂಸ್ ಟು ಕಮ್ ಟು ಮುಂಬೈ, ಇದು ಡೆಲ್ಲಿ, then they used to select, I should go to Chennai, I should go to Hyderabad, I should go to West, ಇದನ್ನ ಮುಂಬೈ ಆರ್ ಬೆಂಗಳೂರು ಆರ್ ಎನಿ ಪಾರ್ಟ್ ಆಫ್ ದಿ ಸ್ಟೇಟ್ ಅಂತ
ಯುವರ್ ಕಂಟ್ರಿ ಅಂತ ಯೋಚನೆ ಮಾಡ್ತಾರೆ. ಈಗ ಆ ಪರಿಸ್ಥಿತಿ ಹೋಗ್ಬಿಟ್ಟಿದೆ. ಯಾಕೆಂದ್ರೆ 4-5 ಜನ ಪ್ರೈಮ್ ಮಿನಿಸ್ಟರ್ಸು within 3-4 months they came to Bangalore. Then he said, now the world leaders are looking Bangalore, they are seeing India through Bangalore ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು. ಅದು ಯಾರಿಂದ? ನನ್ನಿಂದ ಅಲ್ಲ, ಕೃಷ್ಣಯಿಂದ ಅಲ್ಲ, ಕಾಂಗ್ರೆಸ್ ಸರ್ಕಾರದಿಂದ. ಬಿಕಾಸ್ ಆಫ್ ದಿ ಟೀಚರ್ಸ್ ಲೈಕ್ ಯು ಹೂ ಕ್ರಿಯೇಟೆಡ್ ಬಿಗ್ ಹ್ಯೂಮನ್ ರಿಸೋರ್ಸಸ್ ಇನ್ ದಿಸ್ ಕಂಟ್ರಿ. ನೀವು ಅಂತ ಮಕ್ಕಳನ್ನ ತಯಾರು ಮಾಡಿದ್ದೀರಿ. ನಿಮ್ಮಲ್ಲಿರುವಂತ ಹ್ಯೂಮನ್ ರಿಸೋರ್ಸಸ್ ಸ್ಟ್ರೆಂತ್ ಹ್ಯಾಸ್ ಕ್ರಿಯೇಟೆಡ್ ಬ್ಯಾಂಗ್ಳೂರ್. ದಟ್ ಇಸ್ ವೈ ದಿಸ್ ಇಸ್ ಕಾಲ್ಡ್ ದಿ ಸಿಲಿಕಾನ್ ಸಿಟಿ ಆಫ್ ದಿಸ್ ವರ್ಲ್ಡ್. ಸೊ ದಿ ಎಂಟೈರ್ ವರ್ಲ್ಡ್ ಇಸ್ ಲುಕಿಂಗ್ ಇಂಡಿಯಾ ಥ್ರೂ ಬ್ಯಾಂಗ್ಳೂರ್ ಅಂತಂದ್ರೆ ಎಲ್ಲ ನಿಮ್ಮಂತ ಟೀಚರ್ಸ್ ನಮ್ಮ ಮಕ್ಕಳನ್ನ ತಯಾರು ಮಾಡಿ ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಆಲ್ ಟೀಚರ್ ಪ್ರೊಫೆಷನ್ ತೆಗೆದುಕೊಂಡಂಥವ್ರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ನಮಸ್ಕಾರ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ನಾನು ಮಾಡ್ತೇನೆ. ಸೊ ಹಂಗೆ ಇನ್ನು ನಾನು ಜಾಸ್ತಿ ಹೊತ್ತು ಮಾತಾಡೋದು ಭಾಳ ಹೊತ್ತಾಗ್ತಾ ಇದೆ. ಲೆಟ್ ಅಸ್ ಆಲ್ ಸೆಲೆಬ್ರೇಟ್. ಐ ಥಿಂಕ್ ಲಾಟ್ ಆಫ್ ಈಗ ನಾನು ಲೇಟಾಗಿ ಬೇರೆ ಬಂದ್ಬಿಟ್ಟಿದ್ದೀನಿ, ಅದು ಎಲ್ಲ ಕೆಲವು. ಬಟ್ ಅಂದ್ರೂ ಸ್ಟಿಲ್ ಯು ಆಲ್ ಆರ್ ವೆರಿ ಎನರ್ಜೆಟಿಕ್. ಐ ಕುಡ್ ಸಿ ಐ ಗಾಟ್ ದಿ ಬ್ಲೆಸ್ಸಿಂಗ್ಸ್ ಆಫ್ ಬಿಷಪ್ ಸಾಬ್. ಸೊ ಬಹಳ ಸಂತೋಷ. ಬಿಷಪ್ ಅವರು ನಮಗೆಲ್ಲ ಇವತ್ತು ಕರೆಸಿ 3-4 ಸತಿ ಅವ್ರನ್ನ ನಾನು ಭೇಟಿ ಮಾಡಿದ್ದೆ, ಬಂದಿದ್ರು. ನಾನೇ ಟೈಮ್ನ ಕೇಳಿದೆ, ಎನಿ ಟೈಮ್ ಅಂತ ಹೇಳಿದ್ರು. ನಾನು ಹೇಳಿದೆ ಲಾಸ್ಟ್ ಆಫ್ಟರ್ ದಿ ಸೆಷನ್ ನಾನು ಬರ್ತೀನಿ ಅಂತ. ಐ ಆಮ್ ಸೋ ಹ್ಯಾಪಿ. ದಿಸ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಎ ವೆರಿ ಬಿಗ್ ಹಿಸ್ಟ್ರಿ. ನಾನು ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಕ್ ಹೋಗಿಲ್ಲ. ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ದಿಸ್ ಇಸ್ ಎ ಗ್ರೇಟ್ ಇನ್ಸ್ಟಿಟ್ಯೂಷನ್ ವಿಚ್ ಹಸ್ ಗಾಟ್ ಯು ಲಾಟ್ ಸ್ಟ್ರೆಂತ್. ಸೊ ನಾನೆಲ್ಲರಿಗೂ ಹೇಳೋದಷ್ಟೇ, ನಿಮ್ಮ ಇನ್ಸ್ಟಿಟ್ಯೂಷನ್ನು ನೀವು ಬೆಳೆಸ್ತಾ ಇದ್ದೀರಿ, ಬೆಂಗಳೂರು ಬೆಳೆಸ್ತಾ ಇದ್ದೀರಿ. ನನಗೂ ಕೂಡ ಇಂಥ ಸಂಸ್ಥೆಯಲ್ಲಿ ನನಗೂ ಕೂಡ ಗೊತ್ತಿದೆ. ನನ್ನ ಫಾದರ್ ಇದ್ರು, ನಾನು ಸೆಂಟ್ ರೀಟಾ. ಬಿಫೋರ್ ಈ ಪಾಸ್ಟ್ ಅವೇ ಈ ಕಾಲ್ ಮಿ ಒನ್ ಡೇ. ಅದಕ್ಕೆ ಏನು ಹೇಳೋದು, ಯು ಆರ್ ಮೈ ಒನ್ ಆಫ್ ದಿ ಸ್ಟೂಡೆಂಟ್. ಸೊ ಕನಕಪುರದಲ್ಲಿ ಅವ್ರ ಜಾಗ ಇತ್ತು, ನನಗೆ ಡಿಕೆ ನೀನೇ ಇಟ್ಕೊಬಿಟ್ಟಿದ್ದೀನ ಅಂತೇಳಿ ನನಗೆ ಕೊಟ್ಬಿಟ್ಟು ಈಗ ನನ್ನ ಮನೆ ಕಟ್ಕೊಂಡಿದ್ದೀನಿ ಅವ್ರ ಜಾಗದಲ್ಲಿ. ನಾನೇನೋ ಮಾಡಬೇಕು ಅಂತಿದ್ದೆ, ಬಟ್ ಐ ವಾಂಟ್ ಯು ಟು ರಿಮೈನ್ ಹಿಯರ್ ಅಂತೇಳಿ ನಮ್ಗೆ ಬಿಟ್ಟು ಹೋಗಿದ್ರು. ಹಂಗೆ ಒಬ್ಬ ಸಂಬಂಧ, ಸ್ನೇಹ, ಒಬ್ಬ ಟೀಚರ್ಗೂ ಒಬ್ಬ ಸ್ಟೂಡೆಂಟ್ಗೂ ಇರುವಂಥ ಸಂಬಂಧ ಬೇರೆ ಯಾರಿಗೇ ಏನೇ ಇದ್ರೂ ಕೂಡ ಕೊನೆಗೆ ಅಲ್ಟಿಮೇಟ್ಲಿ ದಿ ಟೀಚರ್ ರೋಲ್ ಇದೆಯಲ್ಲ, ಆ ಟೀಚರ್ಗೂ ಆ ಸ್ಟೂಡೆಂಟ್ಗೂ ಸಂಬಳ ಇದೆಯಲ್ಲ. ನಿಮ್ಮ ಟೀಚರ್ಗೆ ಏನಿರ್ತದೆ, ನನ್ನ ಮಗ ನನ್ನ ಸ್ಟೂಡೆಂಟ್ ಬೆಳಿಬೇಕು, ನನಗಿನ್ನ ಚೆನ್ನಾಗಿ ಆಗಬೇಕು ಅನ್ನೋದು ಆಸೆ. ಹಂಗೆ ನೀವು ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿಗಳನ್ನು ನೀವು ತಯಾರು ಮಾಡ್ತಾ ಇದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಆನ್ ದಿಸ್ ಗ್ರೇಟ್ ಇವೆಂಟ್ ಆಫ್ ದಿಸ್ Christmas celebration. We have come here. Let us how we have received the blessings and lot of kind words, messages of Jesus we have learned on humanity, on large-heartedness. I hope this Christmas, this year will generate all of you more strength, vigor, and lot of happiness in your life. I wish you all the best. May God bless you. One thing I would like to tell you as a minister of Bangalore and the deputy mayor, I have come here to tell all these institutions who have been joined here that DK Shivakumar and this government stand committed with strengthening all your hands. ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಯಾವುದೇ ಸಂದರ್ಭದಲ್ಲಿ ಮೈ ಡೋರ್ಸ್ ಆರ್ ಓಪನ್ 24/7. Till 2 o'clock I meet people. Morning again I start after 9 o'clock. So anytime, any day we can meet you. Any difficulties, we are there. This government stands committed with all of you. But at the same time, I look your blessings to all of us is very much important. I wish you all the best. Anyway, very happy Christmas to all of you. Thank you. Thank you, sir. Truly, it was wonderful listening to you and your inspiring words. You have truly mesmerized all of us present here today with your strong persona and presence. Your dream and your passion for your state, your people, and your party is evident through your hard work and resilience. The educationist in you is evident with the ability that you had to connect with the teachers here in just a few minutes of your arrival. Definitely, sir, we shall assure you that we shall be the torchbearers of light in the educationist system of our society in future. And we thank you so much that you have given us the assurance
that you're going to be with us 24/7 with your support and guidance for us and our institution. And on a lighter note, I would like to say I'm truly delighted to be here up close with Sir, and I would like to thank our Baldwin institution for making our dream a reality today. For a flawless governance of state, it is essential. I had forgot. Hello. I had a request from Bishop Saab that he needs a place for education institution to expand. So I have assured him in the recent time, within 1 month, I am calling for an application. So for the memory of coming here to expand this institution, I would like to assure you, ನಾನು ಹೇಳ್ತೀನಲ್ಲ, ಸಾಕ್ಷಿಗುಡ್ಡೆ ಬಿಟ್ಟು ಹೋಗ್ಬೇಕು ಅನ್ನೋದು ನನ್ನ ಬದುಕಿನಲ್ಲಿ. ಹಂಗೆ ನಾನು ಇವತ್ತು ಈ ಸಂಸ್ಥೆಗೆ ಬಂದದಕ್ಕೆ ಮುಂದಿನ ಅಪ್ಲಿಕೇಶನ್ ಹಾಕೊಂಡಾಗ ಖಂಡಿತ ಈ ಒಂದು ಬಾಲ್ಡ್ವಿನ್ಸ್ ಇನ್ಸ್ಟಿಟ್ಯೂಷನ್ಗೆ ನಾರ್ತ್ ಬೆಂಗಳೂರಲ್ಲಿ ಒಂದು ಜಾಗ ಕೊಡಲಿಕ್ಕೆ ನಾನು ಬದ್ಧತೆಯನ್ನು ಇಟ್ಕೊಂಡಿದ್ದೇನೆ. ಐ ವಿಲ್ ಹೆಲ್ಪ್ ಯು. ಒಂದು ತಿಳ್ಕೊಳ್ಳಿ, ಎಷ್ಟೋ ಜನಕ್ಕೆ ನೀವು ನೋಡಿದ್ರೋ ಇಲ್ಲ ಗೊತ್ತಿಲ್ಲ, ನಮ್ಮ ಕನಕಪುರದಲ್ಲಿ ನಮ್ಮ ಕ್ಷೇತ್ರದಲ್ಲಿ 100 feet ಜೀಸಸ್ ಕ್ರೈಸ್ಟ್ ಸ್ಟ್ಯಾಚ್ಯೂ ಕಟ್ಟಲಿಕ್ಕೆ 10 ಎಕರೆ ಜಾಗನ ಗೌರ್ಮೆಂಟಿಂದ ಕೊಡಿಸಿ ನಾನು ಅದಕ್ಕೆ ಹಣ ಕಟ್ಟಿದ್ದೀನಿ. ಬೇಕಾದಷ್ಟು ಜನ ಟೀಕೆ ಮಾಡಿದ್ರು, ಟಿಪ್ಪಣಿ ಮಾಡಿದ್ರು, ಏನೇ ಮಾಡಿದ್ರು. ದಿ ಮ್ಯಾಟರ್ ಇಸ್ ಇನ್ ದಿ ಕೋರ್ಟ್. ಈ ನ್ಯಾಯಬದ್ಧವಾಗಿ ಎಲ್ಲ ಆಗಿದೆ. ಇವತ್ತೆಲ್ಲ ನಾಳೆ ಒಂದಿನ ನಮ್ದೆಲ್ಲ ಎಲ್ಲ ಧರ್ಮಕ್ಕೂ ಒಳ್ಳೇದಾಗಲಿ ಅಂತ ನಾವು ಬಯಸ್ತೀವಿ. ಆಸೆ ನೆರವೇರಿಸ್ತದೆ. ಸೊ ಹಂಗೆ ನನಗೆ ಎಲ್ಲ ಧರ್ಮದಲ್ಲೂ ನಂಬಿಕೆ ಇದೆ, ಮಾನವೀಯತೆ ಬಗ್ಗೆ ನಂಬಿಕೆ ಇದೆ. ಸೊ ಅದರಿಂದ ಏನು ನಮ್ಮ ಬಿಷಪ್ ಸಾಹೇಬರು ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಖಂಡಿತ ಅದನ್ನು ಫುಲ್ಫಿಲ್ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.